ಕೀರ್ತನೆ ಅದ 27ನೇ ಅಧ್ಯಾಯ 13 ಹಾಗೂ 14. ಆ್ಯಕ್ಚುಲಿ 14 ಇರಬೇಕದು. ಕೀರ್ತನೆ 27ನೇ ಅಧ್ಯಾಯ, Psalm chapter 27 verse 14. ಇದು ನನ್ನ ಇಷ್ಟವಾದ ಒಂದು. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಅದನ್ನು ಹೇಗೆ ಓದಬೇಕು ಗೊತ್ತಾ? ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರ್ರಿ. ಹಾಲೆಲೂಯಾ. ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ, ವೇಟ್ ಅಪಾನ್ ದ ಲಾರ್ಡ್ ಆ್ಯಂಡ್ ಅಗೇನ್ ಐ ಸೇ ವೇಟ್ ಅಪಾನ್ ಹಿಮ್. ಹಾಲೆಲೂಯಾ. ಎಲ್ಲರೂ ಹೇಳುವ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಿರೀಕ್ಷೆಯಿಂದ ಇರಬೇಕಂತೆ. ಕರೆಕ್ಟಾ? ವಾಟ್ ಇಟ್ ಸೇಸ್? ನಿರೀಕ್ಷೆನೇ ಇದೆ ತಾನೇ ಅದರಲ್ಲಿ. ಇಲ್ಲಿ ಏನು ಹೇಳುತ್ತೆ? ಹಿ ಶಲ್ ಸ್ಟ್ರೆಂಥನ್ ದೈ ಹಾರ್ಟ್, ವೇಟ್ ಐ ಸೇ ಆನ್ ದ ಲಾರ್ಡ್. ನಾವು ಯಾರ ಮೇಲೆ ಹತ್ಕೊಂಡು ಇರಬೇಕಂತೆ? ದೇವರ ಮೇಲೇನೆ. ಪ್ರಿಯರೇ, ಆತ್ಕೊಳ್ಳೋದು, ಕಾಯ್ಕೊಂಡುದು ಇರುವುದು ಸುಲಭನ, ಬಿಟ್ಟು ಕೊಡೋದು ಸುಲಭನ? ಆತ್ಕೊಂಡು ದೇವರ ಪ್ರಾಮಿಸ್ ಮೇಲೆ ಆತ್ಕೊಂಡು ಅವರ ಸಮಯಕ್ಕೆ ಕಾಯ್ಕೊಂಡು ಇರುವುದು ಒಳ್ಳೆಯದಾ, ಅಥವಾ ಬಿಟ್ಟು ಕೊಡೋದು ಸುಲಭನ? ಯಾವುದು ಸುಲಭ? ಆತ್ಕೊಂಡುದು ಸುಲಭನಾ ಸಿಸ್ಟರ್? ಈಸ್ ವೇಟಿಂಗ್ ಈಸಿ? ಆತ್ಕೊಳ್ಳೋದು ಸುಲಭನಾ? ಈಗ ನಾವಿರುವ ಈ 21st 22nd ಸೆಂಚುರಿದಲ್ಲಿ ಆತ್ಕೊಳ್ಳೋದೆಂಬುದು ನಮಗೆ ಗೊತ್ತೇ ಇಲ್ಲ. ಕರೆಕ್ಟಾ? ಅದಕ್ಕೆ ಫಾಸ್ಟ್ ಫುಡ್ ಬಂದುಬಿಟ್ಟಿದೆ. ದಿನ ಒಂದೊಂದು ಹೊಸ ಆ್ಯಪ್ ಬರ್ತಾ ಇದೆ. ಇಫ್ ಯು ಲುಕ್ ಇನ್ ಟು ಇಟ್, ಮೊದಲು ಝೆಪ್ಟೋ ಬಂತು, ಸ್ವಿಗ್ಗಿ ಬಂತು, ಝೊಮ್ಯಾಟೊ ಬಂತು, ಆಮೇಲೆ ಬ್ಲಿಂಕಿಟ್ ಬಂತು. ಬ್ಲಿಂಕಿಟ್ ಅಂದರೆ ಬ್ಲಿಂಕ್ ಕಣ್ಣು ಬಂತು, 10 minutes ಪಾ. ಝೆಪ್ಟೋ, ಬ್ಲಿಂಕಿಟ್ ಕಣ್ಣು ಮುಚ್ಚಿ ತೆಗೆಯವರೆಗೆ. ನಿನ್ನೆ ಒಂದು ಆ್ಯಪ್ ಓದ್ತಾ ಇದೆ, 10 ನಿಮಿಷದಲ್ಲಿ ನಾವು ಹೇಳಿದ ಟೈಮರ್ ಹಾಕ್ರಿ, 10 ನಿಮಿಷದಲ್ಲಿ ನಮಗೆ ಬೇಕಿದ್ದ ಅಡುಗೆ ನಮಗೆ ರೆಡಿ ಮಾಡಿ ಕೊಡ್ತಾರೆ. 10 ನಿಮಿಷದಲ್ಲಿ. ನಾನು ಅಂದ್ಕೊಂಡೆ, ವಾವ್, ನಾವು ಸಿಸ್ಟರ್ಸ್, ನಾವು ತಾಸುಗಟ್ಟಲೆ ಒಲೆ ಮುಂದೆ ನಿಲ್ತು ಅಡುಗೆ ಮಾಡೋಕ್ಕಿಂತ, ಆ್ಯಂಡ್ ಯು ನೇಮ್ ದ ಡಿಶ್ ಆ್ಯಂಡ್ ಇಟ್ ಈಸ್ ದೇರ್ ಬಿಫೋರ್ ಯು. ಅದು ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅದು ಯಾವ ಮಸಾಲ ಹಾಕಿ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ 10 ನಿಮಿಷದಲ್ಲಿ ಅಡುಗೆ ರೆಡಿ. ನಮ್ಮ ಕೃಷ್ಣಮೂರ್ತಿ ಬ್ರದರ್ಗೆ ಒಂದು ಪ್ರಶ್ನೆ. ಹಳೆ ಕಾಲದಲ್ಲಿ ನಿಮ್ಮ ತಾಯಂದಿಯರು, ಅಜ್ಜಿಂದಿಯರು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು, ಎಷ್ಟು ಟೈಮ್ ಬೇಕಾಗ್ತಿತ್ತು? ತುಂಬ ಟೈಮ್ ಬೇಕಾಗ್ತಿತ್ತು. US ಅಲ್ಲಿ ಒಂದು ಅಡುಗೆ ಮಾಡ್ತಾರೆ, ಒಂದು ಪಾಟಲ್ಲಿ ಇಟ್ಕೊಂಡು ಅವ್ರು ಅಡುಗೆ ಮಾಡ್ತಾರೆ. ಓಕೆ, ಅದು ತಾಸುಗಟ್ಟಲೆ ಆ ಪಾಟಲ್ಲಿ ಇಟ್ಕೊಂಡು ಕುದಿಸಿ 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 ಮಾಡ್ತಾರೆ. ದೊಡ್ಡ ಫೆಸ್ಟಿವಲ್ಸ್ಗೆ ಅದನ್ನು ಮಾಡ್ತಾರೆ. ಯಾಕೆಂದರೆ ಅದು ಅವ್ರ ತಾಯಿಯಂದಿರದು ಅದು ರೆಸಿಪಿ. ಬಟ್ ಅದು ಮಾಡಿ ಅದು ಹೊರಗೆ ಬಂದಾಗ, ಅದನ್ನು ಕೊಟ್ಟಾಗ ಭಾಳ ರುಚಿ ಇರುತ್ತೆ. ಈಗದು ಮಕ್ಕಳೇನು ಮಾಡ್ತಾರೆ, ಅದೇ ರೆಸಿಪಿಯನ್ನು ಮೈಕ್ರೋವೇವಲ್ಲಿ ಹಾಕ್ತಾರೆ. ಆದರೆ ಮೈಕ್ರೋವೇವ್ ಗೊತ್ತಲ್ಲ, ಟಿಂಗ್ 30 ಸೆಕೆಂಡ್ಗೆ ಬಿಸಿಯಾಗಿ ಹೊರಗೆ ಬಂತು. ಓಕೆ, 1 ಸೆಕೆಂಡ್ ಅಡುಗೆ ಮಾಡಬೇಕಾ, ಮ್ಯಾಕ್ಸ್ 5 ನಿಮಿಷ. ಅದೇ ರೆಸಿಪಿ, ಅದೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ, ಆದರೆ ಇದು ಮೈಕ್ರೋವೇವಲ್ಲಿ ಹಾಕ್ತಾರೆ, ಅದು ಬೇರೆ ಪಾಟಲ್ಲಿ ಹಾಕ್ತಾರೆ. ಇದರ ರುಚಿ ನೋಡ್ರಿ, ಅದರ ರುಚಿ ನೋಡ್ರಿ, ವ್ಯತ್ಯಾಸವಾಗಿರ್ತದೆ. ಯಾಕೆಂದರೆ ಇದು ಸಮಯ ತಗೊಂಡು ಚಂದ ರೀತಿಯಲ್ಲಿ ಸ್ಲೋ ಫ್ಲೇಮಲ್ಲಿ. ಇವತ್ತಿಗೂ ನಮಗೆ ಏನಾದರೂ ಒಳ್ಳೆ ಅಡುಗೆ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಅಡುಗೆ ಮಾಡಿರಿ, ತುಂಬ ರುಚಿಯಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಕಬಾಬ್ ತಿಂತವೆ ಅಲ್ಲ, ಕಬಾಬನ್ನು ಬಿಸಿ ಎಣ್ಣೆಯಲ್ಲಿ ನಾವು ಹಾಕ್ತವೆ. ಕರೆಕ್ಟಾ? ಅದೇ ಬಿಸಿ ಎಣ್ಣೆ ನೀವು ಫುಲ್ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ? ಹೊರಗೆದು ಸ್ಕಿನ್ನು ಸುಟ್ಟಿ ಹೋಗ್ಬಿಡ್ತದೆ, ಆದರೆ ಒಳಗೆದು ಮಾಂಸ ಕುದಿಯೋದಿಲ್ಲ. ಅದೇ ನೀವು ಬಿಸಿ ಎಣ್ಣೆಯಲ್ಲಿ ಫ್ಲೇಮ್ ಮಾಡಿ ಮೆಲ್ಲಕ್ಕೆ ಫ್ರೈ ಮಾಡಿ ನೀವು ತೆಗೆದು ನೋಡ್ರಿ, ಅಷ್ಟೇ ಜ್ಯೂಸಿ ಇರುತ್ತೆ. ಪ್ರಿಯರೇ, ಇವತ್ತು ನನ್ನ ಮಾತು ನಾವು ಧ್ಯಾನ ಮಾಡ್ತಾ ಇರೋದೇನೆಂದರೆ, ನಾವು ತಾಳ್ಮೆಯಿಂದ ನಾವು ಕಾದಿದ್ರೆ ಫಲ ಸುಂದರವಾಗಿರುತ್ತೆ. ನೀವು ರೋಡ್ ಮೇಲೆ ನೋಡ್ಬೋದು ಬೋರ್ಡ್ಗಳು, ಅವಸರನೇ, ಗೊತ್ತಾ? ಓಕೆ,
ಮತ್ತು ಅವಸರನೇ ಅಪಘಾತಕ್ಕೆ ಕಾರಣ. ಆದರೆ ಯವನಸ್ಥರು ಅದನ್ನು ನೋಡ್ತಾರೆ, ಅದು ಜ್ವಿಕ್ ಅಂತ ಗಾಡಿ ಹೊಡಿತಾರೆ. ಕರೆಕ್ಟಾ? ಮೊನ್ನೆ ರೀಸೆಂಟಾಗಿ ಲಾಸ್ಟ್ ವೀಕ್ ಕಾಣುತ್ತೆ, ನನ್ನ ಆಪ್ರೇಷನ್ಗಿಂತ ಮುಂಚೆನೇ ಅದ ಮೇಲಿನ ಯಾವಾಗೋ ಒಂದು ಸತೆ ಓದಿದೆ, ಡೆಲ್ಲಿದಲ್ಲಿ ಇದು ಎರಡನೇ ಆಕ್ಸಿಡೆಂಟ್ ಡೆಲ್ಲಿದಲ್ಲಿ. ಸಿಕ್ಕಾಪಟ್ಟೆ ಸ್ಪೀಡಾಗಿ ಗಾಡಿಯಲ್ಲಿ ಓಡಿಸ್ತಾ ಇದ್ದರೆ ಆ ಡಿವೈಡರನ್ನು ಜಂಪ್ ಮಾಡಿ ಆಚೆ ಹೋಗುವ ಬೈಕಲ್ಲಿರೋ ಹುಡುಗನಿಗೆ ಹೊಡೆದ್ರೆ ಆ ಹುಡುಗಂದು ಒಂದು ಮೂಳೆ ಸಿಕ್ಕಿಲ್ಲ. ಆ ಥರದ ಒಂದು ಆಕ್ಸಿಡೆಂಟ್. ಅದರ ನಂಬರ್ ಪ್ಲೇಟ್ ಇದ್ದದ್ದು ಬ್ಯಾಂಗ್ಳೂರ್ದು. ಬಟ್ ಯಾರು ಹೊಡೆದ್ರೂ ಗೊತ್ತಿಲ್ಲ. ಏನು ಅವಸರ? ನಾವು ಕೆಲವು ಸರ್ತಿ ನೋಡ್ತೇವಲ್ಲ ನಮ್ಮ ರೋಡ್ ಮುಂದೆ, ನೀವು ಕೆಲವು ಸರ್ತಿ ನಾವು ಮನೇಲಿ ಕೂತಾಗ ಒಂದು ಬೈಕ್ ಹೋಗ್ತದೆ, ಇಷ್ಟು ಮಂದಿ ಕೇಳಿದ್ವಿ, ಝುಕ್ ಅಂತ ಹೋಗುತ್ತೆ. ನನಗೆ ಇಷ್ಟು ಸರ್ತಿ ಅನ್ನಿಸ್ತದೆ, ನಾನು ನಿಲ್ತುಬಿಟ್ಟು ನೋಡಬೇಕು ಅವನು ಯಾರು ಅವನಂತ. ಗನ್ ವಿದಿನ್ ಅ ವಿಂಕ್ ಆಫ್ ಎನ್ ಐ. ಅವಸರ. ನಾವು ರೋಡಲ್ಲಿ ಟ್ರಾವೆಲ್ ಮಾಡುವಾಗ ನಮಗೆ ಹಿಂಗೆ 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 ಮಾಡಿ ಬರ್ತಾರೆ. ನಾವು ಮೆಲ್ಲಕ್ಕೆ ಹೋಗಿ ನಿಲ್ತಾಗ ಅವನು ಇನ್ನೂ ಸಿಗ್ನಲಲ್ಲಿ ನಮ್ಮ ಜೊತೆನೇ ನಿಲ್ತಿರ್ತಾನೆ, ಎಲ್ಲಿ ಮುಂದೆ ಹೋಗೋದಿಲ್ಲ. ಹಿಂದಿಲಿ ಒಂದು ಮಾತಿದೆ, ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ಏನಂದರೆ ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ತಾಳ್ಮೆದು ಒಂದು ರಿವಾರ್ಡ್, ತಾಳ್ಮೆಗೆ ಬರುವ ಒಂದು ಆಶೀರ್ವಾದ ಏನೆಂದರೆ ಅದು ಸಿಹಿಯಾಗಿರುತ್ತೆ. ನಮ್ಮ ಅಡಿಗೆನೇ ತಗೊಳ್ರಿ, ಕರೆಕ್ಟಾ? ನಾವು ಅನ್ನಕ್ಕೆ ಇಡ್ತೇವೆ, ಇವಾಗ ಎಷ್ಟೋ ಮಟ್ಟಿಗೆ ನಾವು ರೈಸ್ ಕುಕ್ಕರಲ್ಲೇ ಇಡ್ತೇವೆ. ರೈಸ್ ಕುಕ್ಕರಲ್ಲೇ ಇಟ್ಟೇವಂತ ತಿಳ್ಕೊಳ್ರಿ, ಕುಕ್ಕರಲ್ಲಿ ಇಟ್ಟೆವು, ನಮ್ಮ ಬೇಳೆ ಆಗಬೇಕು, ಅನ್ನ ಆಗಬೇಕು. ಮುಂಚೆ ನಮ್ಮ ಅಮ್ಮಂದರು ಇಟ್ಟುಬಿಟ್ಟು ಕಾಯ್ತಿದ್ರು, ಇವಾಗ ನಾವು ಇಟ್ಟುಬಿಟ್ಟು ಶಿಟಿ ತೆಗಿತೇವೆ. ಯಾಕೆ ಹೇಳ್ರಿ? ಬೇಗ ಆಗಬೇಕಾಗಿದೆ, ತೆಗಿತೇವೆ. ಆಮೇಲೆ ಅನ್ನನೂ ಬೆಂದಿಲ್ಲ, ಬೇಳೆನೂ ಬೆಂದಿಲ್ಲ. ಅದೇ ಇನ್ನೊಂದು 5 ನಿಮಿಷ ನಿಲ್ತಿದ್ರೆ ಎರಡು ಚೆನ್ನಾಗಿ. ಆದರೆ ನಮಗೆ ಆ ಸ್ವಭಾವ ಇಲ್ಲ ಪ್ರಿಯರೇ. ನಾನು ಮನುಷ್ಯರಿಗೆ ಒಂದು ಸ್ವಭಾವ ಬಂದುಬಿಟ್ಟಿದ್ದೇನೆ ಅಂದರೆ ತಾಳ್ಮೆನೇ ಇಲ್ಲ. ಆದರೆ ನಿಮಗೆ ಎಲ್ಲರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನೀವು ಇಷ್ಟೇ ಅವಸರ ಮಾಡಿರಿ, ದೇವರು ಅವಸರ ಮಾಡೋದಿಲ್ಲ. ಅವರವರ ಸಮಯಕ್ಕೇ ಸರಿಯಾಗಿ ಮಾಡ್ತಾರೆ. ನಾವು ಏನು ವಚನ ಓದಿದ್ವಿ? ಇನ್ನೊಂದು ವಚನ, ರೋಮಪೂರ್ವ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅದು 25ನೇ ವಚನ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ಆ್ಯಂಡ್ ವರ್ಸ್ 25. ರೋಮನ್ಸ್ 8:25. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವರು. ಹೆಂಗೆ ನೋಡ್ಬೇಕಂತೆ? ತಾಳ್ಮೆಯಿಂದ ಕಾದುಕೊಂಡಿರಬೇಕು. ತಾಳ್ಮೆಯಿಂದ. ನಾನು ಈ ಕತೆ ಅನೇಕ ಸರ್ತಿ ಹೇಳಿದ್ದೇನೆ. ಒಬ್ಬ ರೈತ, ಕೋಳಿ ಸಾಗುವಳಿಕೆ ಮಾಡುವ ಪೋಲ್ಟ್ರಿ ಫಾರ್ಮ್ ಇರುವವನಿಗೆ ಒಂದು ಕೋಳಿ ಇತ್ತಂತೆ. ಆ ಕೋಳಿ ಮೊಟ್ಟೆ ಕೊಡೋ ಕೋಳಿ ಯಾವಾಗಲೂ ರುಚಿ ಇರುತ್ತೆ ತಾನೆ. ಎಲ್ಲರೂ ಹೇಳ್ತಾರೆ ನಾಟಿ ಕೋಳಿಲಿ ಮೊಟ್ಟೆ ಕೊಡೋ ಕೋಳಿ ತಗೊಳ್ರಿ, ರುಚಿ ಇರುತ್ತೆ ಅಂತ. ಸೊ ಈ ಕೋಳಿ ಮೊಟ್ಟೆ ಕೊಡ್ತಿತ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಕೋಳಿ ಚಿನ್ನದ ಮೊಟ್ಟೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಡೈಲಿ ಇವನ್ ಹೋಗಿ, ನಾನು ಯೂಎಸ್ಗೆ ಹೋದಾಗ ನನಗೆ ಒಬ್ಬ ಫ್ರೆಂಡ್ ಇದ್ದ, ಕಮ್ ಡಾಕ್ಟರ್ಸ್ ಐ ವಾಂಟ್ ಟು ಟೇಕ್ ಯು ಅಂತ. ಅವನ ಪೆನ್ನಲ್ಲಿ ತೊಗೊಂಡೋದ. ಕೋಳಿಗಳಿಡುವ ಸ್ಥಳಕ್ಕೆ ಇಂಗ್ಲೀಷಲ್ಲಿ ಪೆನ್ ಅಂತಾರೆ. ಇಷ್ಟೊಂದು ಕೋಳಿಗಳು, ಬಾ ನೀನನ್ನು ತೊಗೊಂಡೋಗ್ತಾನಂತ ಗೇಟ್ ಓಪನ್ ಮಾಡಿ ತೊಗೊಂಡೋದ. ಈ ಗೂಡು ಓಪನ್ ಮಾಡಂದ. ಆ ಗೂಡು ಓಪನ್ ಮಾಡಿದರೆ ಇಷ್ಟೊಂದು ಕೋಳಿಗಳು, ಅಲ್ಲಿ ಮೊಟ್ಟೆ, ಇಲ್ಲಿ ಮೊಟ್ಟೆ, ಇಲ್ಲಿ ಮೊಟ್ಟೆ, ಇಲ್ಲಿ ಮೊಟ್ಟೆ. ನಂಗೆ ನೋಡಿ ಏನು ಖುಷಿ ಆಗಬೇಕು, ಯಾಕೆಂದರೆ ನಾವು ಸಿಟಿದವ್ರು, ನಾವು ಎಲ್ಲಿ ಕೋಳಿ ಮೊಟ್ಟೆ ನೋಡ್ತೇವೆ. ನನಗೆ ಅಂತೂ ಇಷ್ಟು ಖುಷಿ. ದಿಸ್ ಒನ್ ಮೋ ಅಂತ ಎಲ್ಲ ಯು ಓನ್ಲಿ ರಿಮೂವ್ ಇಟ್ ಅಂತ ನನಗೊಂದು ಚೆಂದ ಬಾಸ್ಕೆಟ್ ಕೊಟ್ಟ. ಅದರಲ್ಲಿ ಇಷ್ಟು ತುಂಬಿ ಮೊಟ್ಟೆಗಳು, ಭಾಳ ಖುಷಿ ಆಯಿತು. ಸೊ ಆ ರೈತನು ದಿನ ಮೊಟ್ಟೆ ತೊಗೊಳ್ಬೇಕಾದ್ರೆ ಒಂದು ಚಿನ್ನದ ಮೊಟ್ಟೆ ಬರ್ತಿತ್ತು. ಅವನಿಗೆ ಭಾಳ ಖುಷಿ, ಅಯ್ಯೋ ಎಂಥ ಚಿನ್ನದ ಮೊಟ್ಟೆ ಅಂತ. ದಿನಕ್ಕೆ ಎಷ್ಟು ಕೊಡ್ತದೆ ಮೊಟ್ಟೆ? ಒಂದೇ ಕೊಡುತ್ತೆ. ದಿನ ಒಂದು ಮೊಟ್ಟೆ ಕೊಡ್ತಿದ್ದ. ಇವನ್ ಐಶ್ವರ್ಯವಂತ ಆಗ್ತಾ ಇದ್ದ. ಆದರೆ ಮನುಷ್ಯ ನೋಡಿ, ತಾಳ್ಮೆ ಇಲ್ಲ. ಅವನಿಗೆ ಇಷ್ಟು ಅವಸರ ಆಯಿತು. ಈ ಕೋಳಿದು ಹೊಟ್ಟೆ ಒಲೆಗೆ ಸಿಕ್ಕಾಪಟ್ಟೆ ಮೊಟ್ಟೆಗಳಿದೆ, ಅದಕ್ಕೆ ಹಿಡ್ಕೊಂಡು ಏನು ಮಾಡಿದ, ಕೊಯ್ದು ಬಿಟ್ಟ. ಏನಾಯಿತು? ಒಂದೂ ಇಲ್ಲ. ಒಂದು ದುರಾಸೆ ಅಲ್ಲ ರೀ, ನಾವು ಅದೇ ಅವರೇ. ನಿರಾಸೆ ಅಲ್ಲ, ದುರಾಸೆ ಆಗಿ ನಿರಾಸೆ ಆಯಿತು ಅವನಿಗೆ. ಏನು ದಿನಕ್ಕೊಂದು ಸಿಕ್ತಿತ್ತಾ? ತಾಳ್ಮೆಯಿಂದ ಇರಬೇಕಿತ್ತಾ? ಇಲ್ಲ, ನಮಗೆ ತಾಳ್ಮೆ ಇಲ್ಲ. ನಾಳೆ ಮುಟ್ಟ ಯಾರು ಕಾಯೋದು? ನಮ್ಮ ಪಾಸ್ಟ್ರು ಹೇಳ್ತಾರೆ, 6 ಮುಟ್ಟ ಕಾದ್ರಂತೆ
ಆಗೋ ಮುಟ್ಟಕ್ಕಾದಂತೆ ಆರೋ ಮುಟ್ಟ ಕಾಯ್ಲಿಲ್ಲಂತೆ. ಅದಕ್ಕೆ ನನಗೆ ಊಟ ಕೊಡೆ ಅಂದರೆ ನಿಲ್ರಿ, ಆರಬೇಕು, ಆರಿದ್ರೇ ರುಚಿ ಬರುತ್ತೆ. ಕರೆಕ್ಟಾ? ಬಟ್ ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಾವು ತಾಳ್ಮೆಯಿಂದ ಕಾಯಬೇಕು. ನಮ್ಮ ದೇವರು ಎಂದು ಯಾವುದೇ ಸಂಗತಿ ಅವಸರದಿಂದ ಮಾಡಿಲ್ಲ. ಎಲ್ಲರೂ ಹೇಳುವ, ನನ್ನ ದೇವರು ಅವಸರ ಮಾಡುವುದಿಲ್ಲ. ನೋಡ್ರಿ, ಅವ್ರು ಸೃಷ್ಟಿ ಮಾಡಿದಾಗ ಒಂದೊಂದೇ ಒಂದು ಪರಲೋಕ, ಆಕಾಶ, ನದಿಗಳು, ಹಕ್ಕಿಗಳು, ಆಮೇಲೆ 6ನೇ ದಿವಸ ಕೆಲಸ ಮಾಡಿ 7ನೇ ದಿವಸ ಏನು ಮಾಡಿದರು? ತಗೊಂಡ್ರೋ ಇಲ್ಲೋ? ಅವಸರ ಮಾಡಿದ್ರು. ಅಯ್ಯೋ ನಾನು ಬೇಗ ಮನುಷ್ಯ ಮಾಡಬೇಕು, ಅವಸರ ಮಾಡುವವರು ಮನುಷ್ಯರು. ಅಂಥ ದೊಡ್ಡ ಸೃಷ್ಟಿಕರ್ತಾನೆ ಆರಾಮ್ಸೆ ಇರಬೇಕಾದ್ರೆ ನಾವು ಹಂಗೆ ಇದ್ದಾವ? ನಮಗೆ ಇವಾಗ ಏನು ಒಂದು ದಿನಗಳು ಬಂದಿದೆ ಅಂದರೆ, ನಮ್ಮ ಮಕ್ಕಳು ಇನ್ನೂ ಹುಟ್ಟಿದ್ದಾರೆ, ಇನ್ನೂ ಹುಟ್ಟಿ 3 ತಿಂಗಳಾಗಿಲ್ಲ, ಇವನ್ ಯಾಕೆ ನಡೀತಾ ಇಲ್ಲ ಅಂತ ನಾವು ಆಗುತ್ತೇನಾ? ಆ ಸಮಯಕ್ಕೆ ಆ ಮಗು ಅದದ್ದೇ ಮಾಡಬೇಕು. ಈಗ ನಮಗೆ ಯಾರೋ ಬಂದು ಹೇಳಿದರು, ಅಯ್ಯೋ ಸೋ ಆ್ಯಂಡ್ ಸೋ ಇಸ್ ಪ್ರೆಗ್ನೆಂಟ್. ಅವ್ಳು ಪ್ರೆಗ್ನೆಂಟ್ ಆದ್ಲಂತ ನಮಗೆ ಖುಷಿ. ಪ್ರೆಗ್ನೆಂಟ್ ಆದದ್ದು ನೆಕ್ಸ್ಟ್ ವಾರನೇ ಅವಳಿಗೆ ಮಗು ಆಗಿಬಿಡುತ್ತೇನಾ? ಅವಳು ಕಾಯಬೇಕು, ಇಷ್ಟು ತಿಂಗಳು ಕಾಯಬೇಕು, 9 ತಿಂಗಳು ಕಾಯಲೇಬೇಕು. ಆನೆ ಇಷ್ಟು ತಿಂಗಳು ಕಾಯ್ತದೆ? 2 ವರ್ಷ. 2 ವರ್ಷ. ಯಾಕೆಂದರೆ ಆನೆದು ಮರಿ ಆನೆದು ಥರನೇ ಇರುತ್ತೆ. ಅದು ಇಷ್ಟು ದೊಡ್ಡದಿರುತ್ತೆ, ಇಷ್ಟು KG-ಗಟ್ಟಲೆ ಇರುತ್ತೆ. ಆದರೆ ಅದು ಆನೆ. ಅದೇ ನಾಯಿ ಮರಿ 3 ವಾರಕ್ಕೆ ಒಂದು ಸರ್ತಿ ನಾಯಿ ಮರಿ ಆಗ್ತದೆ, ಗೊತ್ತಾ? ಒಂದು ಸರ್ತಿ ಇಬ್ಬರದ್ದು ಕಾನ್ವರ್ಸೇಷನ್ ಆಯ್ತಂತೆ. ಆನೆನೂ ಪ್ರೆಗ್ನೆಂಟ್ ಆಗಿದೆ, ನಾಯಿನೂ ಪ್ರೆಗ್ನೆಂಟ್ ಆಗಿದೆ. ಸೊ ಇಬ್ಬರು ಅಂದರು, ಓ ನಿಂಗೂ ಮಕ್ಕಳಾಗ್ತದೆ, ನನಗೂ ಮಕ್ಕಳಾಗ್ತದೆ. 3 ವಾರ ಆದ ಮೇಲೆ 6 ಮರಿಯನ್ನು ತಗೊಂಡು ಬಂತಂತೆ. ಯಾರು? ನಾಯಿ. ಆನೆಯನ್ನು ನೋಡಿಬಿಟ್ಟು, ಏನು ನಿನ್ನ ಪರಿಸ್ಥಿತಿನೂ ಹಂಗೆ ಇದೆಯಾ, ನಂದು ನೋಡು, 6 ಬಂದುಬಿಟ್ಟಿದೆ ಅಂತ. ಎವ್ರಿ 3 ವೀಕ್ಸ್ಗೆ ಮರಿ ಹಾಕಿ 2 ವರ್ಷಕ್ಕೆ 43 ಮರಿಯನ್ನು ತಗೊಂಡು ಆನೆ ಮುಂದೆ ಬಂತಂದೆ. 43. ಆನೆ ಇನ್ನೂ ಏನು ಮಾಡ್ತಾಯಿದೆ? ನಡೀತಾ ಇದೆ. ಯಾಕೆ? ಹೊಟ್ಟೆ ಒಲೆಗೆ ಈಚೆ ಬಂದಿಲ್ಲ. ಅದಕ್ಕೆ ನಕ್ಕು ಬಿಟ್ಟು ಹೇಳ್ತಂತೆ, ಏನಾನೆ ಇನ್ನೂ ನಿಂದು ಪರಿಸ್ಥಿತಿ ಇದೆ, ನನ್ನ ಕುಟುಂಬ ನೋಡು. ಅದಕ್ಕೆ ಆನೆ ಹೇಳಿತಂತೆ, ನಿಂದು ನಾಯಿ ಮರಿ, ನಂದು ಆನೆ ಮರಿ. ಇವತ್ತು ನೀವು ತೀರ್ಮಾನ ಮಾಡಿರಿ, ಆನೆ ಮರಿ ಬೇಕಾ, ನಾಯಿ ಮರಿ ಬೇಕಾ? ಏನು ಮರಿಬೇಕು? ಆನೆ ಮರಿಬೇಕೆಂದರೆ ಕಾಯಬೇಕು ರೀ. ಒಂದು ಕತೆ ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. 1ನೇ ಅರಸನ ಪುಸ್ತಕ 18ನೇ ಅಧ್ಯಾಯ, 1 Kings chapter 8 verse 41 to 45. 1 Kings chapter 18 verse 41 to 45. 1ನೇ ಅರಸ 18ನೇ ಅಧ್ಯಾಯ 41ನೇ ವಚನದಿಂದ ಓದ್ರಿ. ಆನಂತರ ಅವನು ಆಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಏಲಿಯನು ಕಾರ್ಮೆಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು, ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. ಇಷ್ಟು ಸರ್ತೆ ನಾನದು ಓದಬೇಕಾದ್ರೆ ನನಗೆ ಎಲಿಯಂದು ಬಗ್ಗೆ ಬೇಜಾರಾಗಿಲ್ಲ, ಆ ಸೇವಕನ ಬಗ್ಗೆ ಬೇಜಾರಾಯಿತು. ಆ ಸೇವಕನಿಗೆ ಇಷ್ಟು ಬೇಜಾರಾಗಿರ್ಬೇಕು ಹೇಳ್ರಿ. ಎಲಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 3.5 ವರ್ಷ ಏನಾಯಿತು? ಮಳೆ ಬಂದಿಲ್ಲ, ಬರಕಾಲ ಇತ್ತಲ್ಲಿ. ಬರಕಾಲ ಇರಬೇಕಾದ್ರೆ ಇವನ ಅರಸನಿಗೆ ಹೇಳ್ತಾನೆ, ನೀನು ಹೋಗು, ಊಟ ಮಾಡು, ಮಳೆ ಬರುತ್ತೆ ಅಂತಾನೆ. ಮಳೆ ಬರಬೇಕಾದ್ರೆ ಅವನು ಹೋಗಿ ಮೊಣಕಾಲಲ್ಲಿ ಬಿದ್ದು ತನ್ನ ತಲೆಯನ್ನು 2 ಮೊಣಕಾಲ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ ಆ ಸೇವಕನನ್ನು ಕಲಿಸ್ತಾನೆ. ಅವನು ಹೋಗಿ ನೋಡ್ತಾನೆ, ಏನಾದರೂ ಕಾಣ್ತದ? ನೀಲಿ ಆಕಾಶ. ಓಕೆ ಅಪ್ಪ, 1ನೇ ಸರ್ತೆ ಹೋದ, ಏನು ಬೇಜಾರಿಲ್ಲ. 2ನೇ ಸರ್ತೆ ಕಲಿಸಿದ, 3ನೇ ಸಲ ಕಲಿಸಿದ. ಅವನ ಮೇಲೆ ಹೋಗಿ ನೋಡಬೇಕು, ಹತ್ತುದು ಇಳಿಯೋದು ಬೇಜಾರು. 3ನೇ ಸರ್ತೆ ಹೋದ ಮೇಲೆ ಎಲಿಯ, ಹೋಗ್ಲಿ ಬಿಡು ಮಳೆ ಬರಲ್ಲ ಅಂದಾನ. 4ನೇ ಸರ್ತೆ ಕಲಿಸಿದ, 5ನೇ ಸರ್ತೆ ಕಲಿಸಿದ, 6ನೇ ಸರ್ತೆ ಕಲಿಸಿದ. ಪ್ರಿಯರೇ, ಮೋಡದ ಸೂಚನೆಯೇ ಇಲ್ಲ.
there was no trace of, ಓದಮ್ಮ ಮುಂದೆ, ಓದೋದು 42 43. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಏಲಿಯನು ಕಾರ್ಮೆಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸಮುದ್ರ ಕಡೆ ಯಾಕೆ ನೋಡ್ತಾರೆ ಅಂದ್ರೆ ಮೋಡ ಬರುವುದು ಸಮುದ್ರ ಕಡೆನೆ ಬರುತ್ತೆ, ಅದಕ್ಕೆ ನೋಡ್ತಾರೆ. ಓಕೆ. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7 ಸಾರಿ ಕಲಿಸಿದನು. ಎಲ್ಲರೂ ಹೇಳುವ, ಇಷ್ಟು ಸರ್ತೆ 7 ಸರ್ತೆ ಕಲಿಸಿದ್ರು ಅವನಿಗೆ ಕೆಲಸದ ಆಳ್ಗೆ ಬೇಸರ ಆಗಿದ್ರು ಸಹ ಎಲಿಯ ಬಿಟ್ಟು ಕೊಟ್ಟನ. ಪ್ರಿಯರೇ, ನಾವು ಕಾಯುವ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಭಾಳ ಭಾಳ ಪ್ರಾಮುಖ್ಯ. ನಾವು ಏನು ಮಾಡ್ತೇವೆ ಗೊತ್ತಾ, ಈಗದು ಕಾಲದಲ್ಲಿ ನಾವು ಇರುವ ಕಾರಣ, ಇದು ಆಗಿಲ್ಲ ಬಿಟ್ಟು ಕೊಡು. ಇವತ್ತು ಬೆಳಿಗ್ಗೆನೇ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವರು ಅಂತ ಇದ್ರು, ಐ ಆಮ್ ಟಯರ್ಡ್ ನಾವು, ಐ ಜಸ್ಟ್ ವಾಂಟ್ ಟು ಗಿವ್ ಅಪ್ ನಾವು, ಐ ಹ್ಯಾವ್ ನೋ ಫೇತ್ ನಾವು. ವೈ? So many years have passed, nothing is happening. Our God is not a God who will never say no. ಆದರೆ ದೇವರು ಎಲ್ಲವನ್ನೂ ತನ್ನ ಸಮಯದಲ್ಲೇ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸಮಯಕ್ಕೆ ದೇವರು ಬಗ್ಗಲ್ಲ. ಎಲ್ಲರೂ ಹೇಳುವ, ನಮ್ಮ ಸಮಯಕ್ಕೆ ದೇವರು ಬಗ್ಗಲ್ಲ. ದೇವರು ತನ್ನ ಸಮಯಕ್ಕೇನೆ ಮಾಡ್ತಾರೆ. ಹಾಲೆಲೂಯ. ನನ್ನ ಕಣ್ಣು ಆಪರೇಷನ್ ನವೆಂಬರ್ ತಿಂಗಳಲ್ಲಿ ಹೇಳಿದರು. ನಾನು ಚೆಕಪ್ಗೆ ಹೋದಾಗ ನವೆಂಬರ್ ತಿಂಗಳಲ್ಲಿ ಹೇಳಿದರು, ಇವಾಗ ಬಂದುಬಿಡ್ರಿ ನೀವು, ಅಕ್ಟೋಬರ್ ಎಂಡ್ಗೆ ಹೇಳಿದರು. ನವೆಂಬರ್ 1ಗೆ ನನಗೆ ಒಂದು ದೊಡ್ಡ ಮೀಟಿಂಗ್ ಇತ್ತು. ಅದಕ್ಕೆ ಆ ಮೀಟಿಂಗ್ ಮಾಡಿ ನಾನು ನವೆಂಬರ್ 2ಗೆ ಅಡ್ಮಿಟ್ ಆಗ್ತಾನೆ ಹೇಳೋ ಅಷ್ಟೊತ್ತಿಗೆ ನಮ್ಮ ಜೈ ಬ್ರದರ್ ಹೇಳಿದರು, ಅಯ್ಯೋ ಬೇರೆ ಹಾಸ್ಪಿಟಲಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ನೀವು ಅಲ್ಲಿ ಬನ್ನಿ ಅಂತ. ಅಲ್ಲಿ ಹೋದರೆ ಅವ್ರು ಏನು ಬೇಡ, ಇನ್ನೊಂದು 6 ತಿಂಗಳು ಕಾಯಿರಿ ಅಂದರು. ನಾನು ಇನ್ನೊಂದು 6 ತಿಂಗಳು ಕಾದೆ. 6 ತಿಂಗಳು ಹೋದ ಮೇಲೆ ಅವ್ರು ಇನ್ನೊಂದು 2 ತಿಂಗಳು ಕಾಯಿರಿ. ಯಾಕೆ ದೇವರನ್ನ ನನಗೆ ಕಾಯಿಸ್ತಾ ಇದ್ರು ಅಂದರೆ, ನನಗೆ ಬೇಕಿದ್ದ ಹಣವನ್ನು ದೇವರು ಒದಗಿಸ್ತಾ ಇದ್ರು. ಹಾಲೆಲೂಯ. ಅವಾಗ ಏನಾದರೂ ಆಪ್ರೇಷನ್ ಆಗ್ತಿದ್ರೆ ನನಗೆ ದೇವರು ಆ ಸಮಯಕ್ಕೆ ಆ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಇವಾಗ ದೇವರಿಗೆ ಗೊತ್ತಿತ್ತು ಸಮಯ, ನನ್ನ ಆಪ್ರೇಷನ್ಗಿಂತ ಮುಂಚೆ ನನಗೆ ಬೇಕಿದ್ದ ಹಣವನ್ನು ಅವರು ಒದಗಿಸಿಕೊಟ್ರು. ಹಾಲೆಲೂಯ. ನಮಗೆ ಅವಸರ, ಅಯ್ಯೋ ಇದು ಆಗದಿದ್ದರೆ. ಅದು ನಮ್ಮ ಬಸ್ ಥರ ಅಲ್ಲ. ನಮ್ಮ ಮುಂಬೈದು ಬಸ್ ಏನು ಗೊತ್ತಾ, ನಿಲ್ಲುವುದೇ ಇಲ್ಲ, ಟ್ವಿಂಕ್ ಅಂತ ಓಡಿ ಹೋಗ್ಬಿಡ್ತದೆ. ಆದರೆ ದೇವರ ಸಮಯ ಬಂದರೆ ಎಲ್ಲ ನಿಲ್ತದೆ, ನಾವು ಬಸ್ ಹತ್ಕೊಂಡೇ ಹೋಗ್ತವೆ. ಹಾಲೆಲೂಯ. ದೇವರು ತನ್ನ ಸಮಯಕ್ಕೆ ಅವನು 6 ಸರ್ತೆ ಹೋದ. ಪ್ರಿಯರೇ, ಒಂದು ಇಷ್ಟು ಮೋಡ ಕಂಡಿಲ್ಲ. 7ನೇ ಸರ್ತೆ ಏನಾಯಿತು, ಅಲ್ಲೇ ಇದೆ ನೋಡು. ಇಷ್ಟು ಕಂಡಿತ್ತು, ಇಡೀ ಆಕಾಶ ಕಪ್ಪು ತುಂಬಿಕೊಳ್ತಾ ಇಲ್ಲ. ಪ್ರಿಯರೇ, ತಾಳ್ಮೆ ಏನು ಮಾಡಿತ್ತೆ ಅಂದರೆ ಎಲಿಯನ್ಗೆ ಒಂದು ಸೂಚನೆ ಕೊಡ್ತು. ಏನು ಸೂಚನೆ ಕೊಡ್ತೆ ಅಂದರೆ ದ ಪಾಮ್ ಸೈಜ್. ಹಾಲೆಲೂಯ. ನೀವು ಪ್ರೇಯರ್ ಮಾಡ್ತಾ ಇರ್ತೀರಿ, ದೇವರು ಒಂದು ಅಂಗೈಯಷ್ಟು ನಿಮಗೆ ತೋರಿಸ್ತಾರೆ. ಹಾಲೆಲೂಯ. ಒಂದು ಅಂಗೈಯಷ್ಟು ಮೋಡ ತೋರಿಸಿದ್ರೆ ಗಬಕಂತ ಹಿಡ್ಕೊಂಡ್ಬಿಟ್ಟು ದಿಸ್ ಇಸ್ ದ ಆನ್ಸರ್ ಟು ಮೈ ಪ್ರೇಯರ್. ದೇವರು ದೊಡ್ಡ ಕಪ್ಪು ಮೋಡ ತಂದೆ ತರ್ತಾರೆ, ಮಳೆಯನ್ನು ಸುರಿಸ್ತಾರೆ. ಹಾಲೆಲೂಯ. ಒಮ್ಮೆಗೆ ದೊಡ್ಡ ಕಪ್ಪು ಮೋಡ ಬಂದಿಲ್ಲ, ಒಮ್ಮೆಗೆ ಗುಡುಗು ಸಿಡಿಲು ಬಂದಿಲ್ಲ. ಬಂದದೇನು? ಅಂಗೈಯಷ್ಟು. ನಮ್ಮ ಯಜಮಾನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಮ್ಮ ಕುಟುಂಬದಲ್ಲಿ ರಕ್ಷಣೆ ಆಗಲಿ. 1 ವರ್ಷ ಹೋಯಿತು, 2 ವರ್ಷ ಹೋಯಿತು, 3 ವರ್ಷ ಹೋಯಿತು, ಪ್ರಾರ್ಥನೆ ಮಾಡ್ತಾನೆ ಇದ್ದೇವೆ. ನಮ್ಮ ಯಜಮಾನರದಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ. ಒಂದು ದಿವಸ ನೀವು ಸಾಕ್ಷಿ ಹೇಳುವಾಗ ಅವ್ರ ಬಾಯಿ ತಪ್ಪಿ ಪ್ರೇಸ್ ದ ಲಾರ್ಡ್ ಅಂದುಬಿಡ್ತಾರೆ. ಅದನ್ನು ಗಪಕ್ ಅಂತ ಹಿಡ್ಕೊಂಡ್ಬಿಟ್ರಿ. ಒಂದು ಸರ್ತಿ ನೀವು ಏನೋ ಹೇಳಬೇಕಾದ್ರೆ ಹಾಲೆಲೂಯ ಅಂದುಬಿಡ್ತಾರೆ. ಅದನ್ನು ಹಿಡ್ಕೊಂಡ್ಬಿಡ್ರಿ. ಯಾಕೆಂದರೆ ಅದು ಅಂಗೈಯಷ್ಟು ಮೋಡ. ಹಾಲೆಲೂಯ. ದೇವರ ಆತ್ಮ ಅವರ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಶಶಿಕಲಾ ಸಿಸ್ಟರ್ ಮನೆಗೆ ಹೋದಾಗ ಅವರ ಮಗ ಎಂದೂವರೆಗೆ ಬರಲ್ಲ ಮಾತಾಡಲಿಕ್ಕೆ. ಆ ದಿವಸ ಹೋದಾಗ ಹೊರಗೆ ಬಂದು ನಾನು ಚರ್ಚ್ಗೆ ಬರಬೇಕು ಸಿಸ್ಟರ್ ಅಂದರು. ಅದನ್ನು ನಾನು ಹಿಡ್ಕೊಂಡ್ಬಿಟ್ಟೆ. ಹಾಲೆಲೂಯ. ಇವನ ಬಾಯಿಂದ ಈ ಮಾತು ಬಂದಿದೆ, ದೇವರೇ ಇವನನ್ನು ಸಭೆಯಲ್ಲಿ ನಾನು ನೋಡೇ ತೀರ್ತಾನೆ. ಹಾಲೆಲೂಯ. ದೇವರು ನಿಮಗೆ ಅಂಗೈಯಷ್ಟು ಮೋಡ ಕೊಟ್ಟರೆ ಹಿಡೀರಿ, ಆದರೆ
ತಾಳ್ಮೆಯಿಂದ ಇರಿ. ಏನು ನಮ್ಮ ಪ್ರಾಬ್ಲಮ್ ಗೊತ್ತಾ, 6 ಸರ್ತಿ ನಾವು ನೋಡ್ತೇವೆ, ಏನು ಮೋಡ ಕಂಡಿಲ್ಲ, ಬಿಟ್ಬಿಡು ಮೋಡ ಬರಲ್ಲ ಅಂತ ಬಿಟ್ಟು ಬಿಡ್ತವೆ. ಕರೆಕ್ಟಾ? ಭಾಳ ಸರ್ತಿ ನಾನು ನೋಡಿದ್ದಾನೆ. ಸೈತಾನ ಒಂದು ಒತ್ತಾಯ ತಗೊಂಡು ಬರ್ತಾನೆ, ನನ್ನ ಪಾಸ್ಟರ್ ಜೊತೆ ಮದುವೆ ಆಗಬೇಕಿತ್ತು, ಇವರಿಗೆ ಲೆಟ್ರ್ ಕಲಿಸಿದವೆ ಏನೆಂದ ಅಲ್ಲ ಯಾರೋ ಇವರಿಗೆ ಹೋಗಿ ಇವರಿಗೆ ನಮ್ಮ ವಿಷಯ ಹೇಳಿದರೆ, ನಮ್ಮ ಅಮ್ಮನ ಕಡೆಯಿಂದ ಅದು ನಡೀತಾ ಇತ್ತು, ಆದರೆ ಇವರ ಕಡೆಯಿಂದ ಸುದ್ದಿನೇ ಬರ್ತಾ ಇರಲಿಲ್ಲ. ಏನಾಯ್ತು ಅಂದರೆ ಅದೇ ಸಮಯದಲ್ಲಿ ನನಗೆ ಇನ್ನೊಂದು ಕಡೆಯಿಂದ ಸಂಬಂಧ ಬಂತು. ಇನ್ನೊಂದು ಕಡೆಯಿಂದ ಸಂಬಂಧ ಬಂದಿದೆ. ನಮ್ಮ ತಾಯಿಗೆ ಒಂದು ದೊಡ್ಡ ಪ್ರಶ್ನೆ, ಈ ನವೀನ್ ಕುಮಾರ್ ಅವರು ಲೆಟರೇ ಬರೆದಿಲ್ಲಲ್ಲ, ಆವಾಗ ಮೊಬೈಲು ಫೋನು ಏನಿರಲಿಲ್ಲ, ಲೆಟರ್ ಮೂಲಕನೇ. ಈ ನವೀನ್ ಕುಮಾರ್ ಫೋನ್ ಮಾಡಿಲ್ಲ, ಲೆಟ್ರೂ ಬರೆದಿಲ್ಲ, ಏನು ಅವನು ಇಂಟ್ರೆಸ್ಟ್ ಇದೇನೋ ಇಲ್ಲೋ. ಇನ್ನೊಂದು ಸಂಬಂಧದವ್ರ ಮನೆಗೆ ಬಂದು ಕೂತಿದ್ದಾರೆ. ಪ್ರಿಯರೇ, ನಮ್ಮ ಅಮ್ಮ ಎಸ್ ಅನ್ಬೇಕು. ಯೋಚನೆ ಮಾಡಿರಿ, ಸೈತಾನ ಹೆಂಗೆ ಸಿಟುವೇಶನ್ ತರ್ತಾರೆ ಅಂದರೆ, ನಾವು ಬಿಟ್ಟು ಕೊಡಬೇಕು, ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬಾರ್ದಂತ ಹೇಳಿ ಭಾಳ ಒತ್ತಾಯ ತಗೊಂಡು ಬರ್ತಾನೆ. ಅದೇ ಸಮಯದಲ್ಲಿ ಪೋಸ್ಟ್ ಮ್ಯಾನ್ ಬಂದು ಲೆಟರ್ ಕೊಟ್ಟರೆ ನವೀನ್ ಕುಮಾರ್ ಅವ್ರ ಲೆಟರ್. ಹಲ್ಲೆಲೂಯ. ಅದರಲ್ಲಿ ಬರೆದಿತ್ತು, ನಿಮ್ಮ ಮಗಳನ್ನು ನಾವು ನೋಡಲಿಕ್ಕೆ ಬರ್ತಾ ಇದ್ದಾವೆ. ಹಲ್ಲೆಲೂಯ. ಆವಾಗ ನಮ್ಮ ಅಮ್ಮನಿಗೆ ಧೈರ್ಯವಂತ ಅವ್ರಿಗೆ ಹೋಗಿ ಹೇಳಿದರು, ನನ್ನ ಮಗಳದು ಮಧ್ಯೆ ಎಲ್ಲೋ ಕಡೆ ಸೆಟ್ ಆಗಿದೆ ಅಂದರೆ, ಇಷ್ಟು ಸಮೀಪಕ್ಕೆ ಬಂದದ್ದು ದೇವರ ಚಿತ್ತ ಮಿಸ್ ಆಗಿಬಿಡ್ತಿತ್ತು. ಆ ಸಮಯಕ್ಕೆ ಲೆಟರ್ ಬರ್ತಿದ್ದಿಲ್ಲದ್ರೆ ಇವರಿಗೆ ನಮ್ಮಮ್ಮ ಎಸ್, ಯಾಕೆಂದ್ರೆ ಅವ್ರು ತುಂಬ ನಮಗೆ ಬೇಕಿದ್ದವ್ರು, ಎಸ್ ಅಂತಿದ್ರೆ ಇವತ್ತು ನಾನು ನಿಮ್ಮ ಪಾಸ್ಟರ್ ಅಮ್ಮ ಆಗಿರ್ತಿದ್ದಿಲ್ಲ. ಕರೆಕ್ಟಾ? ಎಲ್ಲೋ ಬೇರೆ ಕಡೆ ಇರ್ತಿದೆ. ಆದರೆ ಪ್ರಿಯರೇ, ತಾಳ್ಮೆಯಿಂದ ಕಾದು ನಿಲ್ತದಕ್ಕೆ ಇವತ್ತು ನಾನು ಇಲ್ಲಿ ನಿಲ್ತಿದ್ದಾನೆ. ಹಲ್ಲೆಲೂಯ. ಆದರೆ ಸೈತಾನದ ಒಂದು ಭಾಳ ಒಂದು ಒತ್ತಾಯ, ಬಿಟ್ಟು ಕೊಡು, ಆಗೋದಿಲ್ಲ, ಇಷ್ಟು ಟ್ರೈ ಮಾಡಿದೀಯಾ, ಇಷ್ಟು ಪ್ರೇಯರ್ ಮಾಡಿದೀಯಾ, ಇಷ್ಟು ಕನ್ಫೆಸ್ ಮಾಡಿದೀಯಾ, ಇಷ್ಟು ಕಾಣಿಕೆ ಕೊಟ್ಟಿದೀಯಾ, ಇಷ್ಟು ಮೀಟಿಂಗ್ಗೆ ಹೋಗಿದೆಯಾ, ಎಲ್ಲ ಬದಿಗಿಡ್ರಿ. ದೇವರೇ ನಿನ್ನನ್ನು ದೃಷ್ಟಿಸ್ತಾ ಇದ್ದಾನೆ, ನನ್ನ ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ, ಖಂಡಿತವಾಗಿ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೀರಿ. ಹಾಲೆಲೂಯ, ಹಾಲೆಲೂಯ. ದೇವರು ನಮಗೆ ಆಶಾಭಂಗ ಪಡಿಸೋದಿಲ್ಲ. ದೇವರ ವಾಕ್ಯ ಏನು ಹೇಳ್ತಾನೆ, ಆತನ ಮೇಲೆ ನಾವು ಹತ್ಕೊಂಡಿದ್ರೆ ನಾವು ಅವಸರ ಮಾಡೋದಿಲ್ಲ. ಸ್ವಾಮಿ ಹೇಳಿದರೆ ಮಾಡೇ ತೀರ್ತಾರೆ. ಇದು ಒಬ್ಬ ಮನುಷ್ಯ. ಇನ್ನೊಬ್ಬನ ಮನುಷ್ಯನ ವಿಷಯದಲ್ಲಿ ಓದ್ಕೊಳ್ಳುವ ಯೆಹೋಶುವನ ಗ್ರಂಥ. ಈ ಕತೆ ಗೊತ್ತಲ್ಲ, ಇಬ್ಬರು ಸ್ಪೈಗಳನ್ನು ಕಲಿಸಿದ ಕಾಲೇಬ್ ಮತ್ತು ಯೆಹೋಶುವ. ಅವಾಗ ಮೋಶೆ ಕಾಲೇಬ್ಗೆ ಒಂದು ಆಸ್ತಿ ಕೊಡ್ತಾನೆ ಅಂತ ಮಾತು ಕೊಟ್ಟ. ಅವಾಗ ಕಾಲೇಬ್ಗೆ 40 ವರ್ಷ. ಓಕೆ, ಮುಂದೆ. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. 10ನೇ ವಚನ ಓದು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರೇಲರು ಅರಣ್ಯದಲ್ಲಿ ಅಳೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷ. ಇಷ್ಟು ವರ್ಷ ಆ ಮಾತು ಮೋಶೆ ಕಾಲೇಬ್ಗೆ ಹೇಳಿದ ಮೇಲೆ ಇಷ್ಟು ವರ್ಷ ಆಯ್ತು, 45 ವರ್ಷ. ಆಮೇಲೆ ದಾಟಿದವು. ಯೆಹೋವನು ತಾನು ನುಡಿದಂತೆ ಆ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಈಗ ನಾನು 85 ವರ್ಷದ. ಹಾಲೆಲೂಯ, ಹಾಲೆಲೂಯ. ಇವಾಗ ಎಷ್ಟು ವರ್ಷ ಅವನಿಗೆ? ಅವನ್ ಕಾದನ. ಮಾತು ಬಂದದ್ದು ಯಾವಾಗ? 45 ಇಯರ್ಸ್ ಬ್ಯಾಕ್. ಅವನು ಯವನಸ್ಥನಾಗಿದ್ದ. ಅವಾಗ ಯವನಸ್ಥನಾಗಿರ್ಬೇಕಾದ್ರೆ ಮೋಶೆ ಅವನಿಗೆ ಒಂದು ಮಾತು ಕೊಡ್ತಾನೆ, ಈ ಬೆಟ್ಟ ನಾನು ನಿನಗೆ ಆಸ್ತಿಯಾಗಿ ಕೊಡ್ತಾನೆ ಅಂತ ಅವನು ಕೊಟ್ಟ. ಆಮೇಲೆ ಇಷ್ಟು ವರ್ಷಗಳ ಹೋಯ್ತು ಪ್ರಿಯರೇ, ಕಾಲೇಬದನ್ನು ಬಿಟ್ಟನ. ಅವನು ದೇವರು ಅವನಿಗೆ ಏನು ವಾಗ್ದಾನ ಮಾಡಿದರೋ, ಮೋಶೆ ಬಾಯಿಂದ ಏನು ವಾಗ್ದಾನ ಬಂದಿದ್ದೇನೋ ಅದನ್ನು ಅವನು ಬಿಟ್ಟೇ ಕೊಟ್ಟಿಲ್ಲ. ಅವನದನ್ನು ಹಿಡ್ಕೊಂಡು ಬಿಟ್ಟ. ಹೋದ ಮತ್ತೆ ಯೆಹೋಶುವನ ಹತ್ರ ಏನು ಹೇಳ್ತಾನೆ ಯೆಹೋಶುವನಿಗೆ ಅವನು, ಮುಂದೆ ನೋಡ್ರಿ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತು, ಈಗಲೂ. ಹಾಲೆಲೂಯ. ಅವನದೊಂದು ಮಾತು ಭಾಳ ಚಂದ ಇತ್ತು. ಮೋಶೆ ನನಗೆ ಕಲಿಸಿದಾಗ, ಗೂಢಚಾರ ಮಾಡಲಿಕ್ಕೆ ಕಲಿಸಿದಾಗ, ವೆನ್ ಐ ವೆಂಟ್ ಆಸ್ ಅ ಸ್ಪೈ ಐ ಹ್ಯಾಡ್ ದ ಸ್ಟ್ರೆಂತ್. ಅದೇ ಶಕ್ತಿ ನನಗೆ ಇವಾಗಲೂ ಇದೆ.
ಹಾಲೆಲೂಯ. ಒಂದನಿಲ್ಲಿ ನಾನು ಕಲಿತೆ ಏನೆಂದರೆ, ನಾವು ದೇವರ ಮೇಲೆ ಆತ್ಕೊಂಡಿದ್ರೆ ನಮ್ಮ ಶಕ್ತಿ ಕಡಿಮೆ ಆಗುವುದಿಲ್ಲ. ಅವನು ಏನಂತಾನೆ, ಆವಾಗ ನನಗೆ ಏನು ಶಕ್ತಿ ಇತ್ತೋ ಅದೇ ಶಕ್ತಿ ನನಗೆ ಇವತ್ತಿದೆ. ಹಾಲೆಲೂಯ. ನಾವೆಲ್ಲರೂ ಹೇಳುವ, ಆತನ ಮೇಲೆ ನಾವು ಆತ್ಕೊಂಡಿದ್ರೆ ನಮ್ಮ ಶಕ್ತಿ ಕಡಿಮೆ ಆಗುವುದಿಲ್ಲ. ಅವನು ಧೈರ್ಯದಿಂದ ಹೇಳ್ತಾನೆ,